Hi friends, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ PUC ಸೆಕೆಂಡ್ ಇಯರ್ದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಥರ್ಡ್ ಕ್ವಶನನ್ನು ನಿಮಗೆ ಬಿಡಿಸ್ಕೊಡ್ತಾನೆ. ಇದನ್ನು ಸೆಕೆಂಡ್ ಕ್ವಶನ್ನು ಇವತ್ತು ನಂದು ಇನ್ನೊಂದು ಚಾನಲ್ದಲ್ಲಿ ಅಪ್ಲೋಡ್ ಮಾಡೇನೆ. ಇದನ್ನು ನಿನ್ನೆ ಅಪ್ಲೋಡ್ ಮಾಡೇನೆ. ಇವಾಗ ಇದು ಥರ್ಡ್ ಕ್ವಶನನ್ನು ಬಿಡಿಸ್ಕೊಡ್ತೇನೆ. ಇದು ಕ್ವಶನ್ ನಂಬರ್ ಗೊತ್ತೈತಲ್ಲ ನಿಮಗರೆ, ಈ ಕ್ವಶನ್ ನಂಬರ್ 34 ಇದು ಇವತ್ತಿನ ಕ್ವಶನ್ ಪೇಪರ್ದಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಇರ್ತದೆ. 5 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಒಂದು ಸೆಂಟೆನ್ಸನ್ನು ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್ನಂತೆ 5 ಮಾರ್ಕಿನ ಕ್ವಶನ್ ಇದು. ಇದನ್ನು ಮಾಡಿಕೊಟ್ಟೇನೆ. ಸ್ವಲ್ಪ ಟಫ್ ಟಾಪಿಕ್ ಇದು, ಡಿಫಿಕಲ್ಟ್ ಟಾಪಿಕ್. ಥರ್ಡ್ ಕ್ವಶನ್ನ ಬಿಡಿಸ್ಕೊಡ್ತೇನೆ ಇವತ್ತು. ಬರ್ರಿ ನೋಡೋಣ. ಇದೇನದಲ್ಲ, ಇದು ಟೆಕ್ಸ್ಟು ಅಲ್ಲಿದ್ದಾರೆ. ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಲೆಸನ್ ಅದಿದು. ಇದು ನಾನ್ ಟೆಕ್ಸ್ಟುವಲ್, ಇದು ಟೆಕ್ಸ್ಟುವಲ್ ರೀ. ದ ವೋಟರ್ ಚಿನ್ವ ಆಚುಬೆ ಸರ್ ಲೆಸನ್ ಇದು. ಆ ಲೆಸನ್ದಿಂದ ತೊಗೊಂಡಿರ್ತಕ್ಕಂಥ ಡೈಲಾಗ್ ಇದು. ಇದನ್ನು ನಾವು ಏನು ಮಾಡ್ಬೇಕಾಗ್ತೈತಿ, ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕಾಗೈತಿ. 5 ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಒಂದು ಸೆಂಟೆನ್ಸನ್ನು ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್, 1 ಮಾರ್ಕ್. ಹೈಸ್ಕೂಲಿಗಾದರೆ 2 ಮಾರ್ಕ್ಸ್ ಅಂತ ಇರ್ತದೆ. ಇಲ್ಲೇನದ ನೋಡ್ರಿ, ರೂಫ್ ಹೇಳ್ತಾನ, ಡೂ ನಾಟ್ ಫಾರ್ಗೆಟ್. 1 ಸೆಂಟೆನ್ಸು. ಅವರ್ ಸೈನ್ ಈಸ್ ದ ಮೋಟರ್ ಕಾರ್. ಉಮನ್ ಹೇಳ್ತಾಳ, ವಿಲೇಜ್ ಉಮನ್. ಈಸ್ ಇಟ್ ಲೈಕ್ ಮಾರ್ಕಸ್ ಕಾರ್? ರೂಫ್ ಹೇಳ್ತಾರೆ, ಇಟ್ ಈಸ್ ದ ಸೇಮ್ ಕಾರ್. ಡೋಂಟ್ ಲುಕ್ ಎಟ್ ದ ಅದರ್ ವಿತ್ ಅ ಮ್ಯಾನ್ಸ್ ಹೆಡ್. ಓಕೆ, ಬರ್ರಿ ನೋಡೋಣ. ಇದು ಇಲೆಕ್ಷನ್ ಡೇ ಮಾರ್ನಿಂಗ್ ಏನು ರೂಫ್ ಕ್ಯಾನ್ವಾಸ್ ಮಾಡ್ತಿರ್ತಾನಲ್ಲ, ಕ್ಯಾಂಪೇನ್ ಮಾಡ್ತಿರ್ತಾನ, ಅವತ್ತಿನ ದಿವಸ ಹಳ್ಳಿ ಹೆಣ್ಮಕ್ಳು ಕೂಡ ಮಾತಾಡ್ತಿರ್ತಾನ. ರೂಫ ಇಂಪರೇಟಿವ್ ಸೆಂಟೆನ್ಸ್ ಐತಿದು. ಇದೊಂದು ಅಸರ್ಟಿವ್ ಸೆಂಟೆನ್ಸ್ ಐತ್ರಿ. ಡು ನಾಟ್ ಫರ್ಗೆಟ್, ಮರಿಬೇಡ್ರಿ. ನಮ್ಮದು ಸೈನು ಯಾವುದು ಅಂದರೆ ಮೋಟ್ರ್ ಕಾರು, ಅದಕ್ಕೆ ಹಾಕ್ರಿ ಓಟು. ಇದು ಇಂಪರೇಟಿವ್ ಸೆಂಟೆನ್ಸು, ಇದು ಅಸರ್ಟಿವ್ ಸೆಂಟೆನ್ಸ್. ಇವೆರಡೂ ನಾವು ಮಾಡ್ಬೇಕೀಗ. 2 ಸೆಂಟೆನ್ಸ್ ಅದಾವ. 2 ಸೆಂಟೆನ್ಸ್ ಇದ್ದಾಗ ನಾವು ಒಂದೇ ಸೆಂಟೆನ್ಸ್ ಅಂತ ತಿಳ್ಕೊಂಡು 1 ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡಿ, ನಡ್ಬರ್ಕೊಂದು ಆ್ಯಂಡ್ ಹಾಕಿ, ಮತ್ತು ಸಬ್ಜೆಕ್ಟನ್ನು ಪ್ರೊನೌನ್ ಹಾಕಿ, ಇದಕ್ಕೆ ತಕ್ಕಂಥದ್ದು ಹೊರ್ಬ್ ಹಾಕಿ, ಅದಕ್ಕೆ ತಕ್ಕಂಥ ಕಂಜಂಕ್ಷನ್ ಹಾಕಿ, ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಅವಾಗ ಮುಗಿತೈತೆ. 2 ಮಾರ್ಕ್ಸ್ ಇದು. ಇದಕ್ಕೆ 3 ಮಾರ್ಕ್ಸ್ ರೀ. ಇದಕ್ಕೆ 4 ಮಾರ್ಕ್, ಇದಕ್ಕೆ 5 ಮಾರ್ಕ್. ಇದು ಒಂದು ಫಸ್ಟ್ ಮಾಡ್ತೇನೆ. ಆನ್ಸರ್ ಬರಲಿಕ್ಕೆ ಆಗೋದಿಲ್ಲ ರೀ. ಆನ್ಸರು ಬರೆಯುವಂಥದ್ದು ಇನ್ನೂ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಇವಾಗ ಇಷ್ಟ ತಗೋರಿ. ರೂಫ್ ವುಮನ್ ಕನ್ವರ್ಸೇಷನ್ ನಡೀತೈತಿ ಇವರಿಬ್ಬರ ಮಧ್ಯದಲ್ಲಿ. ಈಗ ಇಂಪರೇಟಿವ್ ಸೆಂಟೆನ್ಸ್ ಐತಿ. ರಿಕ್ವೆಸ್ಟ್ ರಿಕ್ವೆಸ್ಟೇ ಮಾಡ್ತಾರೆ ಓಟ್ ಹಾಕಿಸ್ಕೊಳ್ಳುವಂಥ ಟೈಮ್ದೊಳಗೆ. ಮತ್ತಿನ್ನೇನು ಆರ್ಡರ್ ಮಾಡೋಕ್ಕಾಗ್ತೈತೆ. ರೂಫು ರಿಕ್ವೆಸ್ಟೆಡ್ ಅನ್ಬೇಕ್ರಿ. ರೂಫ್ ರಿಕ್ವೆಸ್ಟೆಡ್ ವುಮನ್. ಈ ಸೆಂಟೆನ್ಸ್ ಯಾವ ಥರದ್ದೈತಿ? ಇಂಪರೇಟಿವ್ ಐತಿಲ್ಲ, ರಿಕ್ವೆಸ್ಟೆಡ್ ಅಂತ ಹೊರಬಾಕ್ರಿ. ಆಬ್ಜೆಕ್ಟ್ ಹಾಕ್ಕೊಡ್ರಿ. ರೂಫು ರಿಕ್ವೆಸ್ಟೆಡ್ ವುಮನ್. ಕಂಜಂಕ್ಷನ್ ಏನು ಹಾಕಬೇಕು ವಿದ್ಯಾರ್ಥಿಗಳೇ? ಇದು ಇಂಪರೇಟಿವ್ ಸೆಂಟೆನ್ಸ್ ಇದ್ದದರಿಂದ ಕಂಜಂಕ್ಷನ್ ಬರೋದಿಲ್ಲ, ಬದಲಾಗಿ ಪ್ರಿಪೋಸಿಷನ್ ಬರಬೇಕು. ಟು ಅಂತ ಅನ್ಬೇಕ್ರಿ. ಟು. ರೂಫು ರಿಕ್ವೆಸ್ಟೆಡ್ ವುಮನ್ ಟು. ಆದರೆ ಇದು ನೆಗೆಟಿವ್ ಇಂಪರೇಟಿವ್ ಇರೋದ್ರಿಂದ ನಾಟ್ ಟು ಮಾಡ್ಬೇಕ್ರಿ. ರೂಫು ರಿಕ್ವೆಸ್ಟೆಡ್ ವುಮನ್ ನಾಟ್ ಟು. ಈ ಡೋಂಟ್ ತೆಗೆದು ನಾಟ್ ಟು ಹಾಕಬೇಕು. ಫಾರ್ಗೆಟ್ ಇದ್ದಕ್ಕಿದ್ದಂಗೆ ಇಟ್ಕೋಬೇಕು. ಮುಗೀತು. 1 ಮಾರ್ಕ್ ಬಂತು ನಿಮಗೆ. ರೂಫು ರಿಕ್ವೆಸ್ಟೆಡ್ ವುಮನ್ ನಾಟ್ ಟು ಫರ್ಗೆಟ್. ಡೋಂಟ್ ಫರ್ಗೆಟ್ ಹೋಗಿ ನಾಟ್ ಟು ಫರ್ಗೆಟ್. ರೂಫು ರಿಕ್ವೆಸ್ಟೆಡ್ ವುಮನ್ ನಾಟ್ ಟು ಫರ್ಗೆಟ್. ಫುಲ್ ಪಾಯಿಂಟ್ ಕೊಡಬೇಡ್ರಿ. ಆ್ಯಂಡ್ ಅನ್ರಿ, ಹೀ ಅನ್ರಿ. ಈ ಸೆಂಟೆನ್ಸ್ ಯಾವುದೈತಿ ನೋಡ್ರಿ, ಅಸರ್ಟಿವ್ ಸೆಂಟೆನ್ಸ್ ಅದ. ಟೋಲ್ಡ್ ಅನ್ರಿ. ಆ್ಯಂಡ್ ಹೀ ಟೋಲ್ಡ್ ಹರ್ ಅನ್ರಿ. ಪ್ರೊನೌನ್ ಹಾಕ್ರಿ 2ನೇ ಸಾರಿ. ಆ್ಯಂಡ್ ಹೀ ಟೋಲ್ಡ್ ಹರ್ ಅಸರ್ಟಿವ್ ಸೆಂಟೆನ್ಸ್ ಇದ್ರಿಂದ ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ಆ್ಯಂಡ್ ಹಾಕ್ರಿ, 2 ಸೆಂಟೆನ್ಸ್ ಜೋಡ್ಸಕ್ಕೆ ಆ್ಯಂಡ್ ಹಾಕ್ರಿ. ಹೀ ಟೋಲ್ಡ್ ಹರ್ ದ್ಯಾಟ್ ಅನ್ರಿ.
ದ್ಯಾಟ್ ಕಂಜಂಕ್ಷನ್ ಆಯ್ತು. ಇದು ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿರಿ. ಅವರ್ ಸೈನ್ ಹೋಗಿ ನಾವು ಅವರ್ ಇದ್ದದ್ದನ್ನು ದೇರ್ ಮಾಡ್ಬೇಕ್ರಿ. ವಿ ಇದ್ದದ್ದನ್ನು ದೇ ಮಾಡ್ತೀವಿ, ಅವರ್ ಇದ್ದದ್ದನ್ನು ದೇರ್ ಮಾಡ್ತೀವಿ, ಅವರ್ ವಿ ಅಸ್ ಇದ್ದದ್ದನ್ನು ದೆಮ್ ಮಾಡ್ತೀವಿ ರೀ, ಅವರ್ ಇದ್ದದ್ದನ್ನು ದೇರ್ ಮಾಡ್ತೀವಿ, ಅವರ್ಸ್ ಇದ್ದದ್ದನ್ನು ದೇರ್ಸ್ ಮಾಡ್ತೀವಿ ರೀ. ನಮ್ಮ ಅಂತ ಅವ ಅಂತಾನ, ನಾವೇನನ್ಬೇಕು ಅವರ ಅಂತ ಅನ್ಬೇಕು. ದೇರ್ ಸೈನ್ ಅವರ್ ಸೈನ್, ದೇರ್ ಸೈನ್. ಟು ಬಿ ಪ್ರೆಸೆಂಟ್ ಐತಿ, ಟು ಬಿ ಪಾಸ್ಟ್ ಮಾಡಿರಿ. ದೇರ್ ಸೈನ್ ವಾಸ್ ಮಾಡಿರಿ. ದ ಮೋಟರ್ ಕಾರ್ ಚೇಂಜ್ ಮಾಡುವಂಥದ್ದೆಲ್ಲ ಹಂಗೆ ಇಟ್ಬಿಡ್ರಿ. ಮುಗಿತಾ ಆನ್ಸರ್. ಇನ್ನೊಂದ್ಸಲ ಹೇಳಿ ನಾವು ಪೂರ್ಣ. ರೂಫ್ ರಿಕ್ವೆಸ್ಟೆಡ್ ವುಮನ್ ನಾಟ್ ಟು ಫಾರ್ಗೆಟ್ ಆ್ಯಂಡ್ ಹೀ ಟೋಲ್ಡ್ ಹರ್ ದ್ಯಾಟ್ ದೇರ್ ಸೈನ್ ವಾಸ್ ದ ಮೋಟರ್ ಕಾರ್. ಫಿನಿಶ್ಡ್. ಒಂದು ಸೆಂಟೆನ್ಸ್, 2 ಸೆಂಟೆನ್ಸ್ ಮುಗಿದ್ರಿ, 2 ಮಾರ್ಕ್ಸ್. ಮುಂದೆ ಕಂಟಿನ್ಯೂ ಮಾಡ್ಬೇಕ್ರಿ. ವುಮನ್ ಏನು ಹೇಳ್ತಾರೆ, ಈಸ್ ಇಟ್ ಲೈಕ್ ಮಾರ್ಕಸ್ ಕಾರ್? ಕ್ವಶನ್ ಮಾಡ್ತಾಳೆ ಇವರು. ಆದ್ದರಿಂದ ವುಮನ್ ಆಸ್ಕ್ಡ್ ಅನ್ಬೇಕ್ರಿ, ರೂಫ್ ಅಂತನ್ರಿ. ವುಮನ್ ಆಸ್ಕ್ಡ್ ಅನ್ರಿ, ವುಮನ್ ಕ್ವೆಶ್ಚನ್ಡ್ ಅನ್ರಿ, ವುಮನ್ ಇನ್ಕ್ವೈರ್ಡ್ ಅನ್ರಿ, ನಡೀತದ್ರಿ. ವುಮನ್ ಆಸ್ಕ್ಡ್ ರೂಫ್ ಇಲ್ಲಿ ಮಾಡಿ ಕಂಟಿನ್ಯೂ ಮಾಡ್ಕೋಬೇಕು. ವುಮನ್ ಆಸ್ಕ್ಡ್ ರೂಫ್, ಹೌದಲ್ಲೋ? ಕ್ವಶನ್ ಕಂಜಂಕ್ಷನ್ ಯಾವ್ದು ಹಾಕ್ತೀರಿ? ಈಸ್ ಇಟ್ ಎಸ್ ನೋ ಕ್ವಶನ್ ಐತಿ, ಆದ್ದರಿಂದ ಇಫ್ ಅಲ್ಲ ವೆದರ್ ಹಾಕ್ರಿ. ವುಮನ್ ಆಸ್ಕ್ಡ್ ರೂಫ್ ಇಫ್ ಹಾಕಿದ್ರಿ, ಓಕೆ, ಕಂಜಂಕ್ಷನ್ ಹಾಕಿದ್ರಿ. ಮುಂದೆ ಈ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಅಸರ್ಟಿವ್ ಮಾಡಿಕೊಡ್ರಿ. ಜಸ್ಟ್ ಟು ಬಿ ಹೊರಬ್ ಐತಿಲ್ರಿ, ಸಬ್ಜೆಕ್ಟ್ ಐತಿಲ್ಲ, ಈ ಅದಲಿ ಬದಲಿ ಮಾಡಿಬಿಟ್ರೆ ಅಸರ್ಟಿವ್ ಆಗ್ತದೆ. ಈಸ್ ಇಟ್ ಹೋಗಿ ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್ ಅಸರ್ಟಿವ್ ಮಾಡಿದಾಗ. ಇಟ್ ಈಸ್ ಹೋಗಿ ಟೆನ್ಸ್ ಚೇಂಜ್ ಮಾಡಿದ್ರೆ ಇಟ್ ವಾಸ್ ಆಗ್ತೈತಿ. ಲೈಕ್ ಮಾರ್ಕಸ್ ಕಾರು ಚೇಂಜ್ ಮಾಡೋದಲ್ಲ, ಇದಕ್ಕಿದ್ದಂಗೆ ಹೇಳ್ರಿ. ಆನ್ಸರ್ ಫೈನಲ್ ಹೇಳಿ ನಿಮಗರೆ. ವುಮನ್ ಆಸ್ಕ್ಡ್ ರೂಫ್ ಇಫ್ ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್. ಫುಲ್ ಪಾಯಿಂಟ್. ಡೌಟ್ ಇದ್ರೆ ಕೇಳ್ರಿ. ಈಸ್ ಇಟ್ ಲೈಕ್ ಮಾರ್ಕಸ್ ಕಾರ್ ಹೋಗಿ ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್. ಟೆನ್ಸ್ ಚೇಂಜ್ ಮಾಡ್ರಿ, ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್. ವುಮನ್ ಆಸ್ಕ್ಡ್ ರೂಫ್ ಇಫ್ ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್. 3 ಸೆಂಟೆನ್ಸಸ್ ಆದವ್ರಿ. ನೆಕ್ಸ್ಟ್ ರೂಫ್ನ 2 ಸೆಂಟೆನ್ಸ್ ಹೇಳ್ತಾರೆ. ಇಟ್ ಇಸ್ ದ ಸೇಮ್ ಕಾರ್, ಅಸರ್ಟಿವ್ ಸೆಂಟೆನ್ಸ್ ಅದ, ಇದು ಇಂಪರೇಟಿವ್ ಸೆಂಟೆನ್ಸ್ ಅದ. ಡೋಂಟ್ ಲುಕ್ ಎಟ್. ಇದು ಇಂಪರೇಟಿವ್ ಸೆಂಟೆನ್ಸು, ಅಸರ್ಟಿವ್ ಸೆಂಟೆನ್ಸು. ಇದು ಅಸರ್ಟಿವ್ ಸೆಂಟೆನ್ಸು, ಇಂಪರೇಟಿವ್ ಸೆಂಟೆನ್ಸು. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಟೋಲ್ಡ್ ಅನ್ರಿ, ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ರಿಕ್ವೆಸ್ಟೆಡ್. ಟು ಇಲ್ಲ ನಾಟ್ ಟು. ಡೋಂಟ್ ಇತ್ತಂದ್ರೆ ನಾಟ್ ಟು ಮಾಡ್ತೀರಿ, ಬರೀ ಲುಕ್ ಇತ್ತಪ್ಪ ಅಂದ್ರೆ ಟು ಲುಕ್ ಮಾಡ್ತೀರಿ. ಬರ್ರಿ ನೋಡೋಣ. ಇದು 1-2 ಸೆಂಟೆನ್ಸ್ ಮುಗಿಸಿದ್ರಲ್ಲ, ಮುಂದೆ ಅದಕ್ಕೆ ಕಂಟಿನ್ಯೂ ಹೆಂಗೆ ಮಾಡಬೇಕು. ಇದು ಇಟ್ಸ್ ದ ಸೇಮ್ ಕಾರ್ ಅಂತ ಅಸರ್ಟಿವ್ ಸೆಂಟೆನ್ಸ್ ಐತೆ. ಆದ್ದರಿಂದ ರೂಫ್ ಟೋಲ್ಡ್ ವುಮನ್ ಕಂಜಂಕ್ಷನ್ ದ್ಯಾಟ್ ಹಾಕ್ರಿ, ಯಾಕೆ ಅಸರ್ಟಿವ್ ಐತಲ್ಲ. ರೂಫ್ ಟೋಲ್ಡ್ ವುಮನ್ ದ್ಯಾಟ್. ಇಟ್ ಪ್ರನೌನು ಚೇಂಜ್ ಮಾಡಬೇಡ್ರಿ, ಇಟ್ ಹೋಗಿ ಇಟ್ಟರ್ಲಿ. ಟು ಬಿ ಪ್ರೆಸೆಂಟ್ ಹೋಗಿ ಟು ಬಿ ಪಾಸ್ಟ್ ಮಾಡಿರಿ. ರೂಫ್ ಟೋಲ್ಡ್ ವುಮನ್ ದ್ಯಾಟ್ ಇಟ್ ವಾಸ್ ದ ಸೇಮ್ ಕಾರ್. ಇಲ್ಲಿವರೆಗೆ ಬಂದ್ರಿ, ಕರೆಕ್ಟ್ ಆನ್ಸರ್. 2 ಸೆಂಟೆನ್ಸ್ ಅದ. ಆ್ಯಂಡ್ ಹೀ ಡೋಂಟ್ ಲುಕ್ ಆಟ್, ಆ ಕಡೆ ನೋಡ್ಬೇಡ್ರಿ, ಅದು ಬೇರೆದವ್ರದು. ಹೆಡ್ ಯಾರು ನೋಡ್ತಾರೆ ಅದನ್ನು? ದೋಸ್ ಹೂ ಡೋಂಟ್ ಹ್ಯಾವ್ ಹೆಡ್ಸ್ ಅಂತ ಹೇಳ್ತಾರೆ, ಲೆಸನ್ದಾಗ ಬರ್ತಲ್ಲ. ಹಂಗದು ಇಂಪರೇಟಿವ್ ಸೆಂಟೆನ್ಸ್ ಅದ, ರಿಕ್ವೆಸ್ಟೆಡ್ ಅನ್ರಿ. ಆ್ಯಂಡ್ ಅನ್ಬೇಕ್ರಿ ಅದಕ್ಕೆ. ಆ್ಯಂಡ್ ಅಂದು ಕಂಟಿನ್ಯೂ ಮಾಡ್ರಿ. ಆ್ಯಂಡ್ ಹೀ ರಿಕ್ವೆಸ್ಟೆಡ್, 2ನೇ ಸಲ ಹೇಳೋ ಮುಂದೆ ಪ್ರನೌನ್ ಹಾಕ್ರಿ. ಆ್ಯಂಡ್ ಹೀ ರಿಕ್ವೆಸ್ಟೆಡ್ ಹರ್. ಡೋಂಟ್ ಲುಕ್, ನಾಟ್ ಟು ಲುಕ್. ಆ್ಯಂಡ್ ಹೀ ರಿಕ್ವೆಸ್ಟೆಡ್ ಹರ್ ನಾಟ್ ಟು ಲುಕ್ ಅಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಇಲ್ಲೇನು ಚೇಂಜ್ ಮಾಡುವಂಥದ್ದಿಲ್ಲ, ಇದ್ದಕ್ಕಿದ್ದಂಗೆ ಇಟ್ಬಿಡಿದ್ರಿ. ರೂಫ್ ಇದನ್ನು ಹೇಳ್ತೇನೆ ನೋಡ್ರಿ. ರೂಫ್ ಟೋಲ್ಡ್ ವುಮನ್ ದ್ಯಾಟ್ ಇಟ್ ವಾಸ್ ದ ಸೇಮ್ ಕಾರ್ ಆ್ಯಂಡ್ ಹೀ ರಿಕ್ವೆಸ್ಟೆಡ್ ಹರ್ ನಾಟ್ ಟು ಲುಕ್ ಎಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಫೈನಲ್ ಆನ್ಸರ್.
ಡೌಟ್ ಇದ್ದರೆ ಹೇಳಿದ್ನಲ್ರಿ, ಹೇಳ್ರಿ. ಎಲ್ಲಿ ನಿಮಗೆ ಕ್ಲಿಯರಿಫೈ ಆಗಲಿಲ್ಲ ಇಂಥಲ್ಲಿ ನನಗೆ ಸ್ವಲ್ಪ ಕ್ಲಾರಿಫೈ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿರಿ. ಡೆಫಿನೆಟ್ಲಿ ಮಾಡ್ತೇನೆ ರೀ. ಸಂಕ್ಷಿಪ್ತವಾಗಿರುವಂಥದ್ದಿದ್ರೆ ಮಾಡ್ತೇನೆ ರೀ. ಭಾಳ ವಿವರಿಸುವಂಥದ್ದಿದ್ರೆ ಅಂದರೆ ಕಷ್ಟ, ವಿವರಿಸೋಕ್ಕಾಗೋದಿಲ್ಲ. ಒಂದು ಸಲ ಬೇಕಾರೆ ಮತ್ತು ಸುಮ್ಮನೆ ಬೇಡ್ತಾಳ್ರಿ, ಸುಳ್ಳು ಆಶ್ವಾಸನ ಕೊಡೋದು ಬೇಡ. ಏನು ನನಗೆ ಸಾಧ್ಯತೆ ಐತಿ ಅದನ್ನಷ್ಟೇ ಹೇಳ್ತೇನೆ. ನಾ ಹೇಳ್ಬೋದಿತ್ತೇನೋ ಇವನ್ನೆಲ್ಲನೂ ಕೂಡಿಸ್ಕೊಂಡು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಕೊಂಡು, ಇಲ್ಲ ಈ ಸದ್ಯಕ್ಕೆ ಅಷ್ಟು ತಾಳ್ಮೆ ಇಲ್ಲ. ಆದ್ದರಿಂದ ಈಗಿಂದೀಗ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ರೀ, ಅಷ್ಟೇ ಹೇಳ್ತೀವಲ್ಲೇ. ಸ್ವಲ್ಪ ಏನೋ ಖಾಲಿ ಕುಂತ ನೋಡಿಕೊಂಡು ನಿಮ್ಗೆ ಹಾಕಿಬಿಡ್ತೀನಿ, ಸರಿನಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನಾಳೆ ಫಸ್ಟ್ ಇಯರ್ದೊಂದು ಲೆಟರ್ ರೈಟಿಂಗ್ ಹಾಕಬೇಕಾಗಿದೆ. ನೆಕ್ಸ್ಟ್ ಇದನ್ನು ಹಾಕಬೇಕಾಗಿದೆ. ಯಾವುದು ನನಗೆ ಕನ್ವೀನಿಯೆಂಟ್ ಆಗ್ತದೆ ಅದನ್ನು ಹಾಕ್ತಿರ್ತೀನಿ, ಯಾವ ಚಾನಲ್ಗೆ ನನಗೆ ಕನ್ವೀನಿಯೆಂಟ್ ಆಗ್ತದೆ ಅದನ್ನು ಹಾಕ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಹಕಾರ ಇರಲಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮಗೆಲ್ಲ ಅಪ್ಡೇಟ್ಸ್ ಮಾಡೋದೆಲ್ಲ ಬರ್ತಿರ್ತವೆ. ಇನ್ಫಾರ್ಮೇಷನ್ ಬರ್ತದೆ, ನೋಟಿಫಿಕೇಷನ್ಸ್ ಬರ್ತಿರ್ತವೆ. ದೆನ್ ಆರಾಮಾಗಿ ನೀವು ಅದನ್ನು ಓಪನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.